ಹಲೋ ಸ್ನೇಹಿತರೆ, ಈ ವಿಡಿಯೋ ಅಲ್ಲಿ ನಾವು ತರಗತಿ 6 ವಿಷಯ ದ್ವಿತೀಯ ಭಾಷೆ ಕನ್ನಡ ತಿಳಿಗನ್ನಡ ಪಾಠ 3 ಕೂಗುತ್ತಿದೆ ಪಕ್ಷಿ ಗದ್ಯ ಭಾಗ ಸಾರಾಂಶ ಮತ್ತು ಅಭ್ಯಾಸ ಚಟುವಟಿಕೆ ವ್ಯಾಕರಣಾಂಶಗಳನ್ನು ನೋಡೋಣ. ಬನ್ನಿ ನೋಡೋಣ. ಮೊದಲನೇದಾಗಿ ಪಾಠದ ಸಾರಾಂಶ, ಸಮ್ಮರಿ ಆಫ್ ದ ಲೆಸನ್. ಸಮ್ಮರಿ ಏನಂತ ನೋಡೋಣ. ಮೊದಲನೇದಾಗಿ, ಮಕ್ಕಳು ರಾಯಚೂರಿನ ಸಮೀಪವಿರುವ ಕೃಷ್ಣಾ ನದಿಯ ಸುಂದರ ನಡುಗಡ್ಡೆಯಾದ ನಾರದಗಡ್ಡೆಗೆ ಪ್ರವಾಸ ಹೋಗಿದ್ದರು. ಅಲ್ಲಿ ಹಕ್ಕಿಗಳ ಕಲರವವನ್ನು ಆಸ್ವಾದಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅವರಿಗೆ ಹಕ್ಕಿಯೊಂದರ ನೋವಿನ ಕೂಗು ಕೇಳಿಸಿತು. ಒಂದು ಒಣಗುತ್ತಿರುವ ಬೋಳು ಮರದ ಮೇಲೆ ಕುಳಿತು ಪಕ್ಷಿಯು ಅಳುತ್ತಿತ್ತು. ಮಕ್ಕಳು ಅದರ ಕಾರಣ ಕೇಳಿದಾಗ ಹಿಂದೆ ಹಸಿರೆಲೆ, ಹೂವು, ಹಣ್ಣುಗಳಿಂದ ಕಂಗೊಳಿಸುತ್ತಿರುವ ಆ ಮರವು ಈಗ ಒಣಗುತ್ತಿರುವುದಕ್ಕೆ ತನ್ನ ಆಶ್ರಯ ಕಳೆದು ಹೋಗುತ್ತದೆ ಎಂಬ ನೋವನ್ನು ಪಕ್ಷಿ ಹಂಚಿಕೊಂಡಿತ್ತು. ಪಕ್ಷಿಯ ಪರಿಸರ ಪ್ರೇಮ ಮತ್ತು ಭಾವುಕತೆಯನ್ನು ಕಂಡು ಮಕ್ಕಳಿಗೆ ಕನಿಕರ ಉಂಟಾಯಿತು. ಅವರೆಲ್ಲರೂ ಸೇರಿ ಊರಿನ ಸಸ್ಯ ವೈದ್ಯರನ್ನು ಕರೆತಂದು ಮರಕ್ಕೆ ಚಿಕಿತ್ಸೆ ಕೊಡಿಸಿದರು. ಬುಡಕ್ಕೆ ಗೊಬ್ಬರ ಹಾಕಿ ನೀರುಳಿಸಿದರು. ಕೆಲವು ದಿನಗಳ ನಂತರ ಮಳೆಗಾಲ ಬಂದಾಗ ಮರವು ಮತ್ತೆ ಚಿಗುರಿ ಹಕ್ಕಿಗಳ ಆಶ್ರಯ ತಾಣವಾಯಿತು. ಹಸಿರೇ ನಮ್ಮ ಉಸಿರು ಎಂಬ ಸಂದೇಶವನ್ನು ಈ ಪಾಠವು ನೀಡುತ್ತದೆ. ಇದೇ ಪಾಠದ ಸಾರಾಂಶ. ಅಂದ್ರೆ ಮಕ್ಕಳೆಲ್ಲ ರಾಯಚೂರಿನ ಸಮೀಪ ಇರೋ ಕೃಷ್ಣಾ ನದಿಯ ಸುಂದರ ನಡುಗಡ್ಡೆಯಾದ ನಾರದಗಡ್ಡೆಗೆ ಪ್ರವಾಸ ಅಂದ್ರೆ ಟ್ರಿಪ್ ಹೋಗ್ತಾರೆ. ಅಲ್ಲಿ ಹಕ್ಕಿಗಳು ಕಲರವವನ್ನ ಕೇಳ್ತಾರೆ. ಇದ್ದಕ್ಕಿದ್ದಂತೆ ಒಂದು ಹಕ್ಕಿ ಏನಾಗುತ್ತೆ, ನೋವಿನಿಂದ ಕೂಗ್ತಾ ಇರುತ್ತೆ. ಅದು ಒಣಗೋಗಿನ ಮರದ ಮೇಲೆ ಕುಳಿತುಕೊಂಡು ಆ ಪಕ್ಷಿ ಅಳ್ತಾ ಇರುತ್ತೆ. ಮಕ್ಕಳು ಯಾಕೆ ಅಳ್ತಾ ಇದೆಯಾ ಅಂತ ಕಾರಣ ಕೇಳುವಾಗ, ಹಿಂದೆ ಈ ಮರ ಹಸಿರೆಲೆಯಿಂದ, ಹೂವಿಂದ, ಹಣ್ಣುಗಳಿಂದ ಕಂಗೊಳಿಸುತ್ತಿತ್ತು. ಈಗ ಈ ಮರ ಫುಲ್ಲು ಒಣಗೋಗಿ ತನ್ನ ಆಶ್ರಯನೇ ಕಳೆದುಕೊಂಡ್ಬಿಟ್ಟಿದೆ ಅಂತ ಪಕ್ಷಿ ಹೇಳುತ್ತೆ. ಪಕ್ಷಿಯ ಆ ಪರಿಸರ ಪ್ರೇಮವನ್ನ ನೋಡಿ ಮಕ್ಕಳಿಗೆ ಕನಿಕರ ಉಂಟಾಗುತ್ತದೆ. ಮಕ್ಕಳೆಲ್ಲ ಸೇರಿ ಏನ್ ಮಾಡ್ತಾರೆ, ಊರಿನ ಸಸ್ಯ ವೈದ್ಯರ ಹತ್ರ ಹೋಗ್ಬಿಟ್ಟು ಮರಕ್ಕೆ ಚಿಕಿತ್ಸೆಯನ್ನ ಕೊಡ್ತಾರೆ. ಅದಾದ್ಮೇಲೆ ಬುಡಕ್ಕೆ ಗೊಬ್ಬರ ಹಾಕ್ತಾರೆ, ನೀರ್ ಹಾಕ್ತಾರೆ. ಮತ್ತೆ ಕೆಲವು ದಿನಗಳ ನಂತರ ಮಳೆಗಾಲ ಬಂದಾಗ ಮರ ಏನಾಗುತ್ತೆ ಅಂದ್ರೆ ಚಿಗುರು ಹೊಡೆಯುತ್ತೆ. ಮತ್ತೆ ಎಲೆಗಳು, ಹೂ, ಹಣ್ಣುಗಳೆಲ್ಲ ಬಿಡಕ್ಕೆ ಶುರು ಆಗುತ್ತೆ. ಹಕ್ಕಿಗಳು ಆಶ್ರಯ ತಾಣವಾಗುತ್ತೆ. ಹಸಿರೇ ನಮ್ಮ ಉಸಿರು ಎಂಬುದೇ ಈ ಪಾಠದ ಸಂದೇಶವಾಗಿದೆ. ಇದು ಪಾಠದ ಸಾರಾಂಶ. ನಂತರ ಪದಗಳ ಅರ್ಥಕ್ಕೆ ಹೋಗೋಣ. ಮೊದಲನೇದು ಅಳಲು. ಅಳಲು ಅಂದ್ರೆ ನೋವು, ದುಃಖ. ನೆಕ್ಸ್ಟ್ ಒನ್ ಇಂಚರ. ಇಂಚರ ಅಂದ್ರೆ ಒಂದ್ ನಿಮಿಷ ಇಂಚರ ಅಂದ್ರೆ ಇಂಪಾದ ಅಥವಾ ಮಧುರ ಧ್ವನಿ, ಸುಂದರವಾದ ಧ್ವನಿ. ಋಣ ಅಂದ್ರೆ ಸಾಲ, ಹಂಗು, ಋಣ ಅಂತ ಅರ್ಥ. ನಂತರ ಚೆಲ್ಲಾಟ ಅಂದ್ರೆ ವಿನೋದ, ವಿಲಾಸ ಅಂತ ಅರ್ಥ. ನಂತರ ಇನ್ನು ಪದಗಳ ಅರ್ಥಗಳಿದೆ. ನಂತರ ತಂಪೆರೆ ಅಂದ್ರೆ ತೃಪ್ತಿ ನೀಡು. ನಡುಗಡ್ಡೆ ಅಂದ್ರೆ ಏನಂದ್ರೆ ನೀರ ನಡುವಿರುವ ಚಿಕ್ಕ ಭೂಪ್ರದೇಶ, ಮಧ್ಯ ನೀರ್ ನಡುವೆ ಒಂದು ಚಿಕ್ಕ ಭೂಪ್ರದೇಶ ಇರುತ್ತಲ್ಲ, ಅದನ್ನ ನಡುಗಡ್ಡೆ ಅಂತ ಕರಿತೀವಿ. ನೀರುಣಿಸು ಅಂದ್ರೆ ನೀರು ಹಾಕು. ಪ್ರತೀತಿ ಅಂದ್ರೆ ಪ್ರಸಿದ್ಧಿ, ಜನಜನಿತ ಅಂತ ಅರ್ಥ. ಬಣ್ಣಗೆಡು ಅಂದ್ರೆ ಕಳಾಹೀನವಾಗು ಅಥವಾ ಕಳೆಗುಂದು. ಮನೋಹರ ಅಂದ್ರೆ ಮನಸ್ಸಿಗೆ ಹಿತವಾದ. ಮಿರುಗು ಹೊಳೆಯುವುದು. ನಂತರ ಮೈದಳೆ ಅಂದ್ರೆ
ಆಕಾರ ಮೈದಳೆ ಆಕಾರ ಹೊಂದು ಅಥವಾ ದೇಹ ಧರಿಸು. ನೆಕ್ಸ್ಟು ಸೊರಗು ಅಂದ್ರೆ ಬಾಡು, ಕ್ಷೀಣವಾಗು. ತಾಣ ಅಂದ್ರೆ ನೆಲೆ ಅಥವಾ ಜಾಗ. ಅಭಿಮಾನ ಅಂದ್ರೆ ಹೆಮ್ಮೆ. ಉಲ್ಲಾಸ ಅಂದ್ರೆ ಆನಂದ, ಲವಲವಿಕೆ. ಕಂಗೊಳಿಸು ಅಂದ್ರೆ ಕಣ್ಣಿಗೆ ಅಂದವಾಗಿ ಕಾಣು. ಕಣ್ಣಿಗೆ ಅಂದವಾಗಿ ಕಾಣೋದನ್ನ ಕಂಗೊಳಿಸು ಅಂತ ಕರೀತಾರೆ. ನಂತರ ಜೀವತಳೆ ಅಂದ್ರೆ ಜೀವ ಪಡೆ ಅಥವಾ ಜೀವ ಹೊಂದು. ತೂರಾಟ ಅಂದ್ರೆ ಮೇಲಕ್ಕೆ ಚಿಮ್ಮುವ ಆಟ. ನಯನ ಕಣ್ಣು, ನೇತ್ರ, ಅಕ್ಷಿ. ನೊರೆ ಅಂದ್ರೆ ಬುರುಗು. ಪ್ರವಾಸ ತಾಣ ಅಂದ್ರೆ ಪ್ರವಾಸಕ್ಕೆ ಯೋಗ್ಯವಾದ ಸ್ಥಳ. ನೆಕ್ಸ್ಟ್ ಬೋಳು ಮರ ಅಂದ್ರೆ ಎಲೆಗಳು ಸಂಪೂರ್ಣವಾಗಿ ಉದುರಿ ಹೋಗಿರುವ ಮರವನ್ನ ಬೋಳು ಮರ ಅಂತ ಕರಿತೀವಿ. ಮಿನಮಿನ ಅಂದ್ರೆ ಫಳ ಅಂತ ಹೊಳಿತದೆ ಅಂತೀವಲ್ಲ, ಮಿನಮಿನ. ನಂತರ ಮೆಲುಗಾಳಿ ಅಂದ್ರೆ ಮೆಲ್ಲನೆ ಬೀಸುವ ಗಾಳಿ. ರಾರಾಜಿಸು ಅಂದ್ರೆ ಪ್ರಕಾಶಿಸು ಅಥವಾ ಶೋಭಿಸು ಅಥವಾ ಮಿರುಗು. ಹೊಂಬಣ್ಣ ಅಂದ್ರೆ ಚಿನ್ನದ ಬಣ್ಣ. ಸವರು ಅಂದ್ರೆ ಹಚ್ಚು ಅಥವಾ ಲೇಪಿಸು. ಸತ್ಕಾರ ಒಳ್ಳೆಯ ಕೆಲಸ. ನೆಕ್ಸ್ಟ್ ಸುಳಿ, ನದಿಯಲ್ಲಿ ನೀರು ವೃತ್ತಾಕಾರವಾಗಿ ಸುತ್ತುವ ರೀತಿಯನ್ನ ಸುಳಿ ಅಂತ ಕರಿತೀವಿ. ಹಸಿರೇ ಉಸಿರು ಅಂದ್ರೆ ಮರಗಿಡಗಳನ್ನು ಬೆಳೆಸುವುದು, ಅವು ಜೀವನಾಧಾರ ಎಂಬ ನಾಣ್ಣುಡಿ. ಓಕೆನಾ, ಇವೆಲ್ಲ ಪದಗಳ ಅರ್ಥ. ನಂತರ ಪ್ರಶ್ನೋತ್ತರ ಅಂದ್ರೆ ಕ್ವಶನ್ ಅಂಡ್ ಆನ್ಸರ್. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಕ್ವಶನ್, ನಾರದ ಗಡ್ಡೆ ಎಲ್ಲಿದೆ? ನಾರದ ಗಡ್ಡೆಯು ರಾಯಚೂರಿನ ಸಮೀಪ ಕೃಷ್ಣಾ ನದಿಯಲ್ಲಿದೆ. ಎಲ್ಲಿದೆ? ರಾಯಗಡ್ಡೆಯು ರಾಯಚೂರಿನ ಸಮೀಪ ಕೃಷ್ಣಾ ನದಿಯಲ್ಲಿದೆ. ಓಕೆನಾ. ಸೆಕೆಂಡ್ ಕ್ವಶನ್, ಪಕ್ಷಿ ಕೂಗುತ್ತಿದ್ದ ಬೋಳು ಮರ ಯಾವ ರೀತಿ ಇತ್ತು? ಪಕ್ಷಿ ಕೂಗುತ್ತಿದ್ದ ಬೋಳು ಮರ ಯಾವ ರೀತಿ ಇತ್ತು? ಉತ್ತರ, ಪಕ್ಷಿ ಕೂಗುತ್ತಿದ್ದ ಬೋಳು ಮರವು ಎಲೆಗಳು, ಹೂಗಳು ಮತ್ತು ಹಣ್ಣುಗಳಿಲ್ಲದೆ ಒಣಗುತ್ತಿತ್ತು. ಅಂದ್ರೆ ಬೋಳು ಮರ ಹೇಗಿತ್ತು? ಎಲೆಗಳು, ಹೂಗಳು, ಹಣ್ಣುಗಳಿಲ್ಲದೆ ಒಣಗಿ ಹೋಗಿತ್ತು. ಮೂರನೇ ಪ್ರಶ್ನೆ, ಮಕ್ಕಳು ಮಾಡಿದ ಸತ್ಕಾರವನ್ನು ಪಕ್ಷಿಗಳು ಹೇಗೆ ಕೊಂಡವು? ಮಕ್ಕಳು ಮಾಡಿದ ಸತ್ಕಾರವನ್ನು ಮೆಚ್ಚಿ ಪಕ್ಷಿಗಳು ಮರದ ಮೇಲೆ ಕುಳಿತು ಹಾಡನ್ನು ಹಾಡಿದವು. ಇದೇ ಸರಿಯಾದ ಉತ್ತರ. ನಂತರದ ಪ್ರಶ್ನೆ, ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದ ಸಂಗತಿ ಯಾವುದು? ಚಿಕಿತ್ಸೆಯ ನಂತರ ಮರವು ಮತ್ತೆ ಚಿಗುರಿ ಹಸಿರಾದ ಸೊಬಗನ್ನು ಕಂಡದ್ದು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದಿತು. ಐದನೇ ಪ್ರಶ್ನೆ, ಪಕ್ಷಿಯ ಮಾತುಗಳಿಗೆ ಬಶೀರ್ ಏನೆಂದು ಪ್ರತಿಕ್ರಿಯಿಸಿದನು? ಪಕ್ಷಿಯು ಮರದ ಬಗ್ಗೆ ಹೊಂದಿರುವ ಭಾವುಕತೆ, ಅಭಿಮಾನದ ಬಗ್ಗೆ ಅಚ್ಚರಿ ಉಂಟಾಗುತ್ತಿದೆ ಎಂದು ಬಶೀರ್ ಪ್ರತಿಕ್ರಿಯಿಸಿದನು. ನೆಕ್ಸ್ಟ್ ಆರನೇ ಪ್ರಶ್ನೆ, ಪಕ್ಷಿಯ ಮಾತುಗಳನ್ನು ಕೇಳಿ ದಿವ್ಯಾ ಯಾವ ತೀರ್ಮಾನಕ್ಕೆ ಬಂದಳು? ಉತ್ತರ, ನಾವು ಸಸ್ಯ ವೈದ್ಯರನ್ನು ಕಂಡು ಮರಕ್ಕೆ ಸೂಕ್ತ ಚಿಕಿತ್ಸೆ ಕೊಡಿಸಿ ಉಳಿಸೋಣ ಎಂಬ ತೀರ್ಮಾನಕ್ಕೆ ದಿವ್ಯಾ ಬಂದಳು. ನಂತರ ಬೋಳು ಮರ ಮೊದಲಿನಂತೆ ಹೇಗೆ ಜೀವ ತಳೆಯಿತು? ಸಸ್ಯ ವೈದ್ಯರ ಚಿಕಿತ್ಸೆ, ಮಕ್ಕಳು ಹಾಕಿದ ಗೊಬ್ಬರ, ನೀರು ಮತ್ತು ಮಳೆಗಾಲದ ನೀರಿನಿಂದ ಬೋಳು ಮರ ಮತ್ತೆ ಜೀವ ತಳೆಯಿತು. ಓಕೆನಾ. ನೆಕ್ಸ್ಟ್ ಕ್ವಶನ್, ಪಕ್ಷಿಗಳು ಯಾವುದನ್ನು ಮೆಚ್ಚಿ ಹಾಡು ಹಾಡಿದರು? ಪಕ್ಷಿಗಳು ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಹಾಡು ಹಾಡಿದವು. ಇದೆಲ್ಲ ಒಂದು ವಾಕ್ಯ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿರಿ. 2-3 ವಾಕ್ಯನ ನೋಡೋಣ. ಕೃಷ್ಣಾ ನದಿಯ ಓಟ ಯಾವ ರೀತಿ ನಯನ ಮನೋಹರವಾಗಿದೆ? ಕೃಷ್ಣಾ ನದಿ ಓಟ ಹೇಗಿದೆ ಅಂತ ಕ್ವೆಶ್ಚನ್. ಉತ್ತರ, ಕೃಷ್ಣಾ ನದಿಯು ಮೈದುಂಬಿ ಹರಿಯುತ್ತಾಳೆ. ಅವಳ ಭೋರ್ಗರೆತ, ತೂರಾಟ, ಚೆಲ್ಲಾಟ ಮತ್ತು
ಹರಿಯುವ ಓಟ ನಯನ ಮನೋಹರವಾಗಿದೆ. ಬೆಳಗಿನ ಎಳೆ ಬಿಸಿಲಿಗೆ ನದಿಯ ನೀರು ಮಿನಮಿನ ಮಿನುಗುತ್ತದೆ. ಓಕೆನಾ, ಮಿನುಗುತ್ತದೆ ಅಥವಾ ಮಿರುಗುತ್ತದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ನಾರದ ಗಡ್ಡೆಯ ವಿಶೇಷತೆ ಏನು? ನಾರದ ಗಡ್ಡೆಯ ವಿಶೇಷತೆ ಏನು? ಉತ್ತರ, ಬಹಳ ಹಿಂದೆ ಇಲ್ಲಿ ನಾರದ ಮುನಿಗಳು ತಪಸ್ಸು ಮಾಡಿದ್ದರೆಂಬ ಪ್ರತೀತಿ ಇದೆ. ಇಲ್ಲೊಂದು ಶಿವ ದೇವಾಲಯವಿತ್ತು. ಈ ಗಡ್ಡೆಯು ಸದಾ ಹಚ್ಚ ಹಸಿರಿನ ಗಿಡ ಮರಗಳಿಂದ ಕಂಗೊಳಿಸುವ ಸುಂದರ ಪ್ರವಾಸಿ ತಾಣವಾಗಿದೆ. ಮೂರನೇ ಪ್ರಶ್ನೆ, ಗಣೇಶನು ಪಕ್ಷಿಯನ್ನು ಏನೆಂದು ಪ್ರಶ್ನಿಸಿದನು? ಗಣೇಶನು ಪಕ್ಷಿನ ಏನಂತ ಪ್ರಶ್ನೆ ಮಾಡ್ತಾನೆ? ಗಣೇಶನು ಪಕ್ಷಿಯನ್ನು ನೋಡಿ, ಏ ಸುಂದರ ಪಕ್ಷಿಯೇ, ಎಲ್ಲರೂ ಸಂತೋಷದಿಂದ ಇದ್ದಾರೆ, ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯಾ? ಏನದು ನಿನ್ನ ಅಳಲು ಎಂದು ಪ್ರಶ್ನಿಸಿದನು. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಬೋಳಾಗುವುದಕ್ಕೆ ಮೊದಲು ಮರದ ಸೊಬಗು ಹೇಗಿತ್ತೆಂದು ಪಕ್ಷಿ ವಿವರಿಸಿತು. ಹೇಗಿತ್ತಂತ ಪಕ್ಷಿ ವಿವರಿಸಿತು. ಹಿಂದೆ ಮರದ ತುಂಬಾ ಹಸಿರೆಲೆಗಳಿದ್ದು, ಡೊಂಗೆಗೂ ಸಾವಿರಾರು ಹೂವು ಮತ್ತು ಹಣ್ಣುಗಳಿದ್ದವು. ತಂಪಾದ ನೆರಳು ಮನೆ ಮಾಡಿ ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣವಾಗಿತ್ತು ಎಂದು ಪಕ್ಷಿ ವಿವರಿಸಿತು. ಓಕೆನಾ, ಇದು ನಾಲ್ಕನೇ ಪ್ರಶ್ನೆ. ನೆಕ್ಸ್ಟ್ ಐದನೇದು, ಪಕ್ಷಿಗೆ ಮರದ ಮೇಲೆ ಪ್ರೀತಿ ಬೆಳೆಯಲು ಕಾರಣವೇನು? ಉತ್ತರ, ಪಕ್ಷಿಯ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಅಣ್ಣ ತಮ್ಮಂದಿರೆಲ್ಲರಿಗೂ ಅದೇ ಮರದಲ್ಲಿ ಹುಟ್ಟಿ ಬೆಳೆದಿದ್ದರು ಮತ್ತು ಆ ಪಕ್ಷಿಯೂ ಸಹ ಅದೇ ಮರದಲ್ಲಿ ಜನ್ಮ ತಳೆದಿದ್ದರಿಂದ ಅದಕ್ಕೆ ಮರದ ಮೇಲೆ ಅಪಾರ ಪ್ರೀತಿ ಇತ್ತು. ಆರನೇ ಪ್ರಶ್ನೆ, ಸಸ್ಯ ವೈದ್ಯರು ಮರವನ್ನು ಹೇಗೆ ಉಪಚರಿಸಿದರು? ಸಸ್ಯ ವೈದ್ಯರು ಮರದ ಬೇರುಗಳಿಗೆ ಚುಚ್ಚುಮದ್ದು ನೀಡಿದರು ಮತ್ತು ಒಣಗಿದ ಭಾಗಗಳಿಗೆ ಔಷಧಿಯನ್ನು ಸವರಿದರು. ಹೀಗೆ ವೈದ್ಯರು ಮರವನ್ನು ಉಪಚರಿಸಿದರು. ನೆಕ್ಸ್ಟ್ ಒನ್, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ನೆಕ್ಸ್ಟ್ ಯಾರು ಯಾರಿಗೆ ಹೇಳಿದರು? ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯಾ? ಈ ಮಾತನ್ನು ಗಣೇಶನು ಪಕ್ಷಿಗೆ ಹೇಳಿದನು. ಎರಡನೇ ಪ್ರಶ್ನೆ, ಈ ಮರದ ಮೇಲೆ ಅಷ್ಟೊಂದು ಪ್ರೀತಿಯೇ? ಈ ಮಾತನ್ನು ಲತಾ ಪಕ್ಷಿಗೆ ಹೇಳಿದಳು ಅಥವಾ ಕೇಳಿದಳು. ಹೇಳಿದಳು ಅಂತಾನೂ ಬರಿಬಹುದು, ಕೇಳಿದಳು ಅಂತಾನೂ ಬರಿಬಹುದು. ಮೂರನೇದು, ನಾನು ಇಲ್ಲಿಯೇ ಜನ್ಮ ತಳೆದೆ. ಈ ಮಾತನ್ನು ಪಕ್ಷಿಯು ಲತಾ ಮತ್ತು ಉಳಿದ ಮಕ್ಕಳಿಗೆ ಹೇಳಿತು. ನೆಕ್ಸ್ಟ್, ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ, ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್. ಫಸ್ಟ್ ಒನ್, ನಾರದ ಗಡ್ಡೆಯು ಡ್ಯಾಶ್ ನದಿಯಲ್ಲಿದೆ. ಉತ್ತರ, ಕೃಷ್ಣಾ ನದಿಯಲ್ಲಿದೆ. ಎರಡನೇದು, ಹಕ್ಕಿಗಳ ಡ್ಯಾಶ್ ಕಿವಿಗೆ ಇಂಪಾಗಿತ್ತು. ಹಕ್ಕಿಗಳ ಕಲರವ ಕಿವಿಗೆ ಇಂಪಾಗಿತ್ತು. ಮೂರನೇ ಪ್ರಶ್ನೆ, ಮರವು ನೂರಾರು ಪಕ್ಷಿಗಳಿಗೆ ಡ್ಯಾಶ್ ಆಗಿತ್ತು. ಉತ್ತರ, ಆಶ್ರಯ ತಾಣ ಆಗಿತ್ತು. ನಾಲ್ಕನೇ ಪ್ರಶ್ನೆ, ಹಸಿರೇ ಡ್ಯಾಶ್ ಎಂದು ಎಲ್ಲೆಡೆ ಸಾರೋಣ. ಹಸಿರೇ ಉಸಿರು ಎಂದು ಎಲ್ಲೆಡೆ ಸಾರೋಣ. ನೆಕ್ಸ್ಟ್ ಭಾಷಾಭ್ಯಾಸ, ಲ್ಯಾಂಗ್ವೇಜ್ ಪ್ರಾಕ್ಟೀಸ್ ನೋಡೋಣ. ಸ್ವಂತ ವಾಕ್ಯ, ಫಸ್ಟ್ ಒನ್ ಸ್ವಂತ ವಾಕ್ಯ ಬರೆಯಿರಿ, ಓನ್ ಸೆಂಟೆನ್ಸ್. ಫಸ್ಟ್ ಒನ್, ಇಂಚರ ಅಂದ್ರೆ ಮುಂಜಾನೆ ಹಕ್ಕಿಗಳ ಮಧುರ ಇಂಚರ ಕೇಳಲು ತುಂಬಾ ಆನಂದವಾಗುತ್ತದೆ. ನೆಕ್ಸ್ಟ್ ಒನ್, ಕಂಗೊಳಿಸು, ಮಳೆಗಾಲದಲ್ಲಿ ಪ್ರಕೃತಿಯು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತದೆ. ಮೂರನೇದು, ಬಣ್ಣಗೆಡು, ಸರಿಯಾದ ನೀರು ಹಾಕದಿದ್ದರೆ ಗಿಡಗಳು ಒಣಗಿ ಬಣ್ಣಗೆಡುತ್ತವೆ. ಓಕೆ. ನೆಕ್ಸ್ಟ್ ಒನ್, ಪ್ರವಾಸ, ಶಾಲೆಯಿಂದ ನಾವೆಲ್ಲರೂ ನಾರದ ಗಡ್ಡೆಗೆ ಪ್ರವಾಸ ಹೋಗಿದ್ದೆವು. ಐದನೇದು, ಉಲ್ಲಾಸ, ಪಕ್ಷಿಗಳು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಬಂದಾಗ ನನ್ನ ಮನಸ್ಸಿಗೆ ಉಲ್ಲಾಸವಾಯಿತು. ಆರನೇದು, ಕನಿಕರ, ರಸ್ತೆಯಲ್ಲಿ ಹಸಿದಿದ್ದ ಭಿಕ್ಷುಕನನ್ನು ನೋಡಿ ಜನರಿಗೆ ಕನಿಕರ ಉಂಟಾಯಿತು. ಏಳನೇದು, ಸತ್ಕಾರ, ದಿನಾಲೂ ಇತರರಿಗೆ ಸಹಾಯ ಮಾಡುವುದು ಒಂದು ಒಳ್ಳೆಯ ಸತ್ಕಾರ.
ಇದೆಲ್ಲ ನಾನು ಮಾಡಿರೋ ಸ್ವಂತ ವಾಕ್ಯ. ನಿಮಗೆ ಈಸಿಯಾಗಿ ಸಿಂಪಲ್ ಆಗಿ ಬೇರೆ ಸ್ವಂತ ವಾಕ್ಯ ಮಾಡ್ಬೋದು ಅಂದ್ರೂ ನೀವು ಬರಿಬೋದು. ನೆಕ್ಸ್ಟ್ ಒನ್, ಗೆರೆ ಹಾಕಿದ ಪದಗಳ ಬದಲಾಗಿ ಬೇರೆ ಪದಗಳನ್ನು ಬಳಸಿರಿ. ಓಕೆನಾ. ಫಸ್ಟ್ ಒನ್, ಎಲೆಗಳು ಉದುರಿ ಮರದ ಸೊಬಗು ಬಣ್ಣಗೆಟ್ಟಿತು ಅಥವಾ ಬಣಗೆಟ್ಟಿತು. ಉತ್ತರ, ಎಲೆಗಳು ಉದುರಿ ಮರದ ಸೊಬಗು ಕಳೆಗುಂದಿತು. ಕಳೆಗುಂದಿತು ಅಂತಾನೂ ಬರಿಬೋದು, ಕಳಾಹೀನವಾಗಿತ್ತು ಅಂತಾನೂ ಬರಿಬೋದು. 2 ಆಪ್ಷನ್ ಕೊಟ್ಟಿದ್ದೀನಿ, ಅದ್ರಲ್ಲಿ ಯಾವ್ದು ಬೇಕಾದ್ರೂ ನೀವು ಬರಿಬೋದು. ನೆಕ್ಸ್ಟ್ ಒನ್, ಜುಳು ಜುಳು ಹರಿಯುವ ನೀರಿನ ಸೊಬಗೇ ಸೊಬಗು. ಅದ್ರ ಬದಲು ನೀವು ಜುಳು ಜುಳು ಹರಿಯುವ ನೀರಿನ ಸೌಂದರ್ಯವೇ ಸೌಂದರ್ಯ ಅಂತ ಬರಿಬೋದು. ಇಲ್ಲ ಜುಳು ಜುಳು ಹರಿಯುವ ನೀರಿನ ಅಂದವೇ ಅಂದ ಅಂತಾನೂ ಬರಿಬೋದು. 2 ಆಪ್ಷನ್ಸ್ ಕೊಟ್ಟಿದ್ದೀನಿ, ನೀವು ಯಾವ್ದು ಬೇಕಾದ್ರೂ ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಎಲ್ಲದಕ್ಕೂ 2 ಆಪ್ಷನ್ ಕೊಟ್ಟಿದ್ದೀನಿ. ಮರದ ಡೊಂಗೆಗಳಲ್ಲಿ ಹೂವು ರಾರಾಜಿಸಿದವು. ಉತ್ತರ, ಮರದ ಡೊಂಗೆಗಳಲ್ಲಿ ಹೂವು ಪ್ರಕಾಶಿಸಿದವು ಅಥವಾ ಶೋಭಿಸಿದವು. 2ರಲ್ಲಿ ಯಾವ್ದು ಬೇಕಾದ್ರೂ ನೀವು ಬರಿಬೋದು. ನೆಕ್ಸ್ಟ್ ಒನ್, ಲಾಸ್ಟ್ ಒನ್, ನೀರು ಹಾಕಿದ್ದರಿಂದ ಮರದಲ್ಲಿ ಈಚುಗಾಯಿ ಹಣ್ಣುಗಳು ಜೀವ ತಳೆದವು. ಉತ್ತರ, ನೀರು ಹಾಕಿದ್ದರಿಂದ ಮರದಲ್ಲಿನ ಈಚುಕಾಯಿ ಹಣ್ಣುಗಳು ಜೀವ ಪಡೆದವು ಅಥವಾ ಜೀವ ಹೊಂದಿದವು. ಓಕೆನಾ. ನೆಕ್ಸ್ಟ್ ಮೇನ್, ಈ ಪದಗಳಲ್ಲಿ ಸ್ವರಾಕ್ಷರಗಳನ್ನ ಬರಿಬೇಕು. ಸ್ವರಾಕ್ಷರ ಅಂದ್ರೆ ಆ ಇಂದ ಔವರೆಗೆ ಸ್ವರಾಕ್ಷರ ಅಂತ ಕರಿತೀವಿ. ಅಬ್ದುಲ್, ಇದರಲ್ಲಿ ಆ ಅನ್ನೋದು ಸ್ವರಾಕ್ಷರ. ಇಲಿಯಲ್ಲಿ ಈ ಸ್ವರಾಕ್ಷರ. ಊರು, ಊ ಸ್ವರಾಕ್ಷರ. ಓತಿಕ್ಯಾತ, ಓ ಅನ್ನೋದು ಸ್ವರಾಕ್ಷರ. ಐರಾವತ, ಐ ಅನ್ನೋದು ಸ್ವರಾಕ್ಷರ. ಆ ಇಂದ ಔವರೆಗೆ ಎಲ್ಲವೂ ಸ್ವರಾಕ್ಷರಗಳು. ನೆಕ್ಸ್ಟ್, ಅನುಸ್ವಾರ ವಿಸರ್ಗವನ್ನ ಗುರುತಿಸಿ ಬರಿಬೇಕು. ಅನುಸ್ವಾರ ಅಂದ್ರೆ 1 0 ಇರೋದು, ವಿಸರ್ಗ ಅಂದ್ರೆ 2 0 ಇರೋದು, ಅಷ್ಟೇ ವ್ಯತ್ಯಾಸ. ಓಕೆನಾ. ಹೊಂಬಣ್ಣ, ಹೊಂ ಅನ್ನೋದು ಅನುಸ್ವಾರ. ಓಕೆನಾ. ದುಃಖ, ಧು ಅನ್ನೋದು ವಿಸರ್ಗ ಆಗುತ್ತೆ. ಕಂಗೊಳಿಸು, ಕಂಗ್ ಅನ್ನೋದು ಅನುಸ್ವಾರ ಆಗುತ್ತೆ. ಒಂದು, ಒಂ ಅನ್ನೋದು ಅನುಸ್ವಾರ. ಅಂತಃಪುರ, ಇದರಲ್ಲಿ ಅನುಸ್ವಾರನೂ ಇದೆ ವಿಸರ್ಗನೂ ಇದೆ. ವಿಸರ್ಗ ಬಂದು ಥಹ, ಅನುಸ್ವಾರ ಬಂದು ಡೊಂಗೆ, ಇದರಲ್ಲಿ ಡೊಂ ಅನ್ನೋದು ಅನುಸ್ವಾರ. ಕಂಬನಿ, ಕಂ ಅನ್ನೋದು ಅನುಸ್ವಾರ. ಭಾಗಶಃ, ಶಹ ಅನ್ನೋದು ವಿಸರ್ಗ. ಅನುಸ್ವಾರ ಅಂದ್ರೆ ವಿಸರ್ಗ ಅಂದ್ರೆ ಅಹ. ಅದು ಗೊತ್ತಿದ್ರೆ ಸಾಕು, ನೀವು ಸರಿಯಾದ ಉತ್ತರವನ್ನ ಬರಿಬಹುದು. ನೆಕ್ಸ್ಟ್, ವಿರುದ್ಧಾರ್ಥಕ ಪದಗಳನ್ನ ಬರಿಬೇಕು ನೀವು. ಸುಂದರ, ವಿರುದ್ಧಾರ್ಥಕ ಪದ ಕುರೂಪ. ಅರ್ಥ, ಅನರ್ಥ. ಮೆಲ್ಲಗೆ, ವೇಗವಾಗಿ ಅಥವಾ ಜೋರಾಗಿ. 2ರಲ್ಲಿ ಯಾವ್ದು ಬೇಕಾದ್ರೂ ಬರಿಬಹುದು. ಅಭಿಮಾನ, ದುರಭಿಮಾನ. ಬುಡ, ತುದಿ. ಸಂತೋಷ, ದುಃಖ. ಇವೆಲ್ಲ ವಿರುದ್ಧಾರ್ಥಕ ಪದಗಳು ಗ್ರಾಮರ್ ಅಲ್ಲಿ ಬರೋದು. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಗೆ ಯಾವುದೇ ಲೆಸನ್ದು ಬಂದು ನಿಮ್ಗೆ ಪಾಠದ ಸಾರಾಂಶವಾಗ್ಲಿ ಇಲ್ಲ ಅಂದ್ರೆ ಅಭ್ಯಾಸಗಳಾಗ್ಲಿ ನಿಮ್ಗೆ ಬೇಕಾಗಿದ್ರೆ ಕಮೆಂಟ್ ಮಾಡಿ, ನಿಮ್ಗೆ ನಾವು ವಿಡಿಯೋ ಮಾಡಿ ಕಳಿಸ್ತೀವಿ. ಧನ್ಯವಾದಗಳು.